ನಾನಲ್ಲಪ್ಪ ಅವ. ತವ ಯಾರು? ಅವ ನನ್ನ ಹೆಂಡತಿ ಗಂಡ ಅವ ನೀನು ಹೆಂಡತಿ ಗಂಡ ನುಂಜಪ್ಪ. ಮತ್ ನೀ ಯಾರು? ಅವನ ಹೆಂಡತಿ ಗಂಡ ರಾಜಪ್ಪ. ನಿಮ್ಮಿಬ್ರ ಹೆಂಡತಿ ಗಂಡ ಯಾರು? ಹುಬ್ಬಳ್ಳಿ ಚಂದ್ರಪ್ಪ. ಬರಾಬರಿ ಐತೆ ನಿಮ್ಮ. ನೀನೊಬ್ಬ ಬರ್ತೀನ ಚಿತ್ರ? ನಾವಲ್ಲಿ ಹೋಗ್ಲಿ ಸಿದ್ದಣ್ಣ, ಯಾಕೆ ನಮ್ಮ ಸಾವುಕಾರ ತೋಟದ ಮನೆ ಕಡೆ ಬಂದಿದ್ದೀನಿ? ಸಾವುಕಾರ ತೋಟದ ಮನೆ ಅಲ್ಲ, ಮತ್ತ ಇವತ್ತಿದ ಪಿಕ್ಚರ್ ಶೂಟಿಂಗ್ ಮನೆ. ಶೂಟಿಂಗ್ ಮನಿನ? ಒಂದು ಭಾರಿ ಪಿಕ್ಚರ್ ಶೂಟಿಂಗ್ ಆಗುತ್ತೆ ಇಲ್ಲಿ. ಯಾವ ಪಿಕ್ಚರ್ ಮರಿ ಅದ? ಮುದುಕ ಕೋಲಿಯಾಗ ಹುಡುಗಿ ಬಲಿಯಾಗ. ಮತ್ ಗೇಟ್ನಾಗ ಒಂದು ಹುಡುಗಿ ನಿಲ್ಸಿ ಅಲ್ಲ, ಅಕಿರ ಬಲಿಯಾಗ ಬಿಡೋದಕ್ಕೆ. ಹೀರೋ ಯಾರ? ನಿಮ್ ತೋಟ ಸಾವುಕಾರ? ನಮ್ ಸಾವುಕಾರ ಹೀರೋನ? ಹುಲಿ ಬಂದಂಗ ಬರಾಕತ್ತಾರಲ್ಲ ಮರಿ ಗೇಟ್ ಹತ್ರ ಅವ್ರು. ಜೀವನದಲ್ಲಿ ಒಮ್ಮೆ ಆದರೂ ಸುಖದ ಕನಸು ಕಾಡಲಿಲ್ಲ. ನಾನು ಬಯಸಿದ್ದು ಈಡೇರಿಲ್ಲ ನನ್ನ ಭಾಗ್ಯಕ್ಕೆ. ಯಾಕೆಂದ್ರೆ ನನ್ನ ಹೆಂಡತಿ ಸತ್ತು ಹೋಗಿ 20 ವರ್ಷಗಳ ಗತಿಸಿ ಸಾಯವಳೇನೋ ಸತ್ತು ಹೋದಳು. ಬದುಕಿರುವ ನನಗೆ ಸುಖ ಬೇಡವೇ ಬೇಕು. ಇವನು ನಮ್ಮ ಬಸ್ನಾಗ ಖರ್ಚು ಹೋಗೋದು ಸೀಟ್ ಹಿಡಿಬೇಕಂತ ಮಾಡ್ಯಾನ. ಏನು ಎಂತ ಕರ್ಮ ಇರ್ಬೇಕು. ನಮಸ್ಕಾರ ರೀ ಗೌಡ್ರೆ. ಬರ್ರಿ ನಮಸ್ಕಾರ ಬರ್ರಿ. ಯಾಕೆ ಈ ಕಡೆ ಬನ್ನಿ? ಯಾಕೆ ಇವತ್ತು ನಿಮ್ಮ ನೋಡ್ಬೇಕು ಅನಿಸ್ತು ನೋಡ್ರಿ. ನೀವು ಬಂದದ್ದು ಬಹಳ ಚಲೋ ಆತ್ ನೋಡ. ಅಂದಂಗ ನೀನ್ ಸೊಸಿಯಲ್ಲಿ ಕಾಣವಲ್ಲ. ದಯವಿಟ್ಟು ಆಕಿ ಮೇಲೆ ಕಣ್ಣು ಹಾಕ್ಬೇಡ್ರಿ. ಆಕಿ ನಾ ಪ್ರೀತಿ ಮಾಡಕತ್ತೇನ್ರಿ, ಮದುವೆ ಆಗಮದೇನಿ. ನೀ ಮದುವೆ ಆಕಿ ಅಲ್ಲೇ? ಹ್ಞೂ. ಆ ತೋರಿ ನೀ ಮದುವೆ ಇದ್ದ ಕರೆವಾದ್ರ ಆಕಿ ಮ್ಯಾಗಿನ ಕಣ್ಣು ತೆಗಿತೀನಿ ವಸ್ತಮ್ಮ. ನಮ್ದೇನ್ ಫ್ಯಾಕ್ಟ್ರಿ ಐತೆ ಅಂತ ತಿಳ್ಕೊಂಡ್ರಿ ನೀವು? ಇಲ್ಲ ಆಕತಿ. ನಾವ್ ಬಾಕಿನ ಕರ್ಕೊಂಡೇ ಬಂದೀನಿ. ಭಾರಿ ಅದಾಳ, ಹಂಗ ಕೈ ತೊಳೆದು ಮುಟ್ಬೇಕು ಹಂಗದಾಳ. ಒಂದ್ಸಲ ಅಷ್ಟು ಚಂದ ಅದಾಳ್ರಿ. ಆದ್ರೆ ನಂದೊಂದ್ ಮಾತು, ಏನಪ್ಪ? ನೀವು ಒಳಗ ಮನಿ ಎಲ್ಲ ಕತ್ಲ ಮಾಡ್ತೀನಿ ಅನ್ನೋದಾದ್ರೆ ಅಕ್ಕಿನ ಒಳಗ್ ಕಳಿಸ್ತೀನಿ. ಮನಿ ಯಾಕೆ ಕತ್ಲು ಮಾಡ್ಬೇಕಲ್ಲಿ? ಅಕ್ಕಿ ಬೆಳಕಂದ್ರೆ ಹೆದರ್ತಾಳ ಒದರ್ತಾಳ ಚೀರ್ತಾಳ. ಚೀರ್ಲಿ, ಆಕಿ ಎಷ್ಟು ಚೀರ್ತಾವ ಅಷ್ಟು ಹುರುಪ್ ಬರ್ತದ ನನಗೆ. ಸಾವುಕಾರ 100 ರೂಪಾಯಿಗೆ ಸತ್ಲಿವತ್ತು ಹಂಗೆ ಆಕ. ಸಾವುಕಾರ ಆಕೆ ಒಳಗ್ ಬಂದಾಗ ಹೆದರಿ ಒದರಿ ಹೊಯ್ಕೊಂಡ್ರೆ ಆಕಿನ ಬಿಡ್ಬೇಡ್ರಿ. ಯಾಕಂದ್ರೆ ಆಕೆ ಚಸ್ಮಾ ಹಾಕೊಂಡ ನನ್ನ ಹೊಟ್ಟಿನ ಅಷ್ಟು ಉರ್ಸ್ಯಾಳ. ನಿನ್ನ ಹೊಟ್ಟಿ ಯಾವಾಗ ಉರ್ಸಾಳ ಅನ್ನಿದ? ಇವತ್ತು ಆಕಿ ಹೊಟ್ಟಿ ನಾವು ಉರಿಸ್ತೀನಿ ನೋಡಿ ಸಂತೋಷ ಪಡ್ಲಿ. ನೋಡಕ್ ಮತ್ತೆ ಒಳಗ್ ಬರ್ಲಿ? ಮತ್ ಹಂಗ್ ಮಾಡಿಬಿಡಿ. ಆತ ಆಕೆ ಒಳಗ್ ಬರ್ಬೇಕಾದ್ರೆ ಬಾಯಿಗೆ ಟೇಪ್ ಹಚ್ಚಿ ಕೈಗೆ ಹಗ್ಗ ಕಟ್ಟಿ ಒಳಗ್ ಕಳಿಸ್ತೀನಿ. ಟೇಪ್ ಹಚ್ಚಿದ್ರೆ ಹೆಂಗ್ಲೇ ಮಾತಾಡೋದಕ್ಕೆ ಜೊತೆಗೆ? ಮಾತಾಡ್ಬೇಡ್ರಿ, ಧ್ವನಿ ಸರಿ ಇಲ್ಲ ಅದ್ರದ್ದು ಮಾಡ್ತತಿ. ಮತ್ತೆ ಇಟ್ಟಿದ್ ಮೂರು ಸರಿ ಇಲ್ಲ, ಎಲ್ಲ ಧ್ವನಿ ಅಟ್ಟ ಸರಿ ಇಲ್ಲ. ಆಯ್ತು, ಟೇಪ್ ಹಚ್ಚಿ ಹಗ್ಗ ಕಟ್ಟಿ ಕಳಿಸ್ತೀನಿ. ಆಯ್ತು ಆಯ್ತು. ಇದ ಸಂತೋಷಕ್ಕ ನಿನ್ನ ಸೊಸಿಗೆ ಒಂದು ಅರ್ಧ ತೊಲಿ ಉಂಗುರ ಗಿಫ್ಟ್. ಸುಕನ್ಯಾಗ ಉಂಗುರ ಕೊಟ್ಟಿನಂತ ಮತ್ತೆ ಅದ್ರಾಗೂ ಪಾರ್ಟ್ನರ್ ಕೇಳ್ಬೇಡಪ್ಪ. ಇಲ್ಲೇನ್ರ ಕೆಲಸ ಬೇಲ ಆತು. ಜನ ಸಾವುಕಾರ ಒಂದು ನೋಡ್ದಿ ಮತ್ತೆ ನಂಗೂ ಒಂದು ನೋಡ. ಸಾವುಕಾರ ನೋಡಿ ನಿನಗೂ ನೋಡ್ಲಿ ಒಂದ ನೋಡ. ನನ್ನೇನು ಸಾಂಗ್ಲಾಗಿದ್ದು ಬಂದವನು ಮಾಡ್ರಿ ನೀವು. ಅಲ್ಲಪ್ಪ, ಹಿಡಿತಲ್ಲ ಉಂಗುರ ಹಿಡಿ, ಹೊರದಾಗ ನಡಿ, ಆಕಿನ ಒಳಗೆ ಕಳಿಸ್ಬಿಡು. ಬಂದ್ ನೋಡಂಗ. ಸೇಮ್ ರುದ್ರಾಕ್ಷಿ ಮಾರೋ ಮೊನಾಲಿಸಾ ಕಣ್ಣಂಗ್ ಕಾಣಕತ್ತಿ. ಕೈಯಾಗ 4 ರುದ್ರಾಕ್ಷಿ ಹಿಡ್ಕೊಂಡು ಕುಂಭ ಮೇಳದಾಗ ಅಡ್ಡಾಡಿ ಆಕೆ ಬರಲ್ಲ ಅದ್ಲು. ನೀ ಏನ್ರ ಹಿಡ್ಕೊಂಡು ಈ ಜಾತ್ರೆ ಹೋದಿ ಸೀದಾ ಹೊಂಡದ ಕಡೆನ ಬರ್ತಾರ. ಬ್ಯಾಡಪ್ಪ, ಹೆಂಗ್ ಕಾಣಿಸಕತ್ತೀನಿ? ಚಂದ ಕಾಣಿಸಕತ್ತಿ. ನನ್ನೇನು ಕೇಳ್ತಿ? ಒಳಗ್ ಮಾವು ಹೇಳ್ತಾನ ಹೋಗಿ. ಮಾವ ಅಲ್ಲ, ಒಳಗ ಅವ್ವ 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 ಇದ ಮನೆ. ಬಾಬಾ ಹೊರಗ ಹಿಂಗೈತಲ್ಲ ಇದು. ಒಳಗಿನ ಹೊಡತ್ತ ಹೋದ ಮೇಲೆ ಗೊತ್ತಾಕತಿ. ಅಲ್ಲ ಒಳಗ ಹೌದ ಅಕ್ಕ ಜಿಗಟ ಪಟ್ಟಿ. ಅಯ್ಯೋ ಅವಸರದಾಗ ಅವನ ಮರ್ತು ಬನ್ಯಾನ. ಅದಿಲ್ಲಂದ್ರೆ ಮನೆ ಸಿಗಲ್ಲ. ಬೇಕಾ ನೀಗ? ತಡಿ ಹಂಗಾರೆ ಹೋಗಿ ತೊಗೊಂಬರ್ತೀನ. ಮಕ್ಕಳ ನೋಡ್ರಿ, ಮಕ್ಕಳ ಈ ಮಗಂದು. ಮತ್ತ ಮಕ್ಕಳಕ್ಕೊಂದು ರಂಗೋಲಿ ಬಿಡಿಸ್ಕೊಂಬಂದ ನೀವ. ಇವನೇನ್ರ ಕರ್ಕೊಂಡೋಗಿ ರವಿಚಂದ್ರ ಉಪೇಂದ್ರ ಕೈ ಕೊಟ್ಬಿಟ್ರಿ. ಇವ್ನ ಹೊಟ್ಟಿ ಮ್ಯಾಗ ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ ಹಣ್ಣು. ಪುಣ್ಯಕ್ಕೆ ಅವ್ರ ಪಿಕ್ಚರ್ನಾಗ ಹೊಟ್ಟಿ ಮೇಲೆ 2 ತತ್ತಿ ಹೊಡೆದಾಕ ಆಮ್ಲೆಟ್ ಒಂದು ಮಾಡಿಲ್ಲ ಅವ್ರು. ಇವನ್ ಕಳಿಸ್ಬಿಟ್ರೆ ಮುಂದಿನ ಪಿಕ್ಚರ್ನಾಗ ಅದನ್ನು ಮಾಡ್ತಾರೆ. ಶಪತು ಕೈ ಹಗ್ಗ ಕಟ್ತೀನಿ, ನಿನ್ನ ಬಾಯಿಗೆ ಟೇಪ್ ಹಚ್ತೀನಿ. ಒಳಗೆ ಏನಾದ್ರೂ ಎದುರಿ ಒದರಿ ಚೀರಬಾರ್ದು. ಒಟ್ಟ ಇಲ್ಲ.
ಹಿಮಯ ನಮ್ನಿ ನೋಡ್ತಾನ ಪ್ಯಾಡ್ ಮಾಸ್ತರ ರೇ ಕಣ್ಣರ ಬಿಳುಕಸವನ ನಾ ಶಪಥ ಗೌಡ ಅಯ್ಯೋ ಸುದ್ದಿ ಹರ್ಯಾಣಮ್ಮ ನೀವು ಹುಷಾರ ಏಕ ಅವನ ಕೈಯಾಗ 2 ಗುಣಿ ಅದಾವ ಅದಕ್ಕ ಏ ಬಾರಿಶ್ ಬಾರಿಶ್ ಏನು ಉಳಿದಿಲ್ಲ ಅವು. ನಮ್ಮ ಅದ್ರ ಬೇಡ ಚಂದ ಹೋದ್ರ ಟೇಪೇನು ಹಚ್ಚಿದೆ ಸಮಸ್ಯೆ ಈಗ ಅಂತಲ್ಲೂ ಕೈ ಏನು ಹಿಂದ್ ಕಟ್ಲ್ಯಾ ಮುಂದ್ ಕಟ್ಲ್ಯಾ ಗೊತ್ತಾಗ್ಬೋದು ಏಟ ಅದಾನವ ಹಿಂದ್ ಕಟ್ಟಂತ ನಾಲ್ಕು ಬಾಯಿಂದ ಒಳಗ ಕಂಜಾಜಿಲೇಸನ್ ಡಿಸ್ಪ್ಲೇ ಮುಚ್ಚಬೇಕ ಕಾಣಕತ್ತತಿ ಕಾಣ್ಲಿ ಬಿಡು ಮುಚ್ಚುದ ಆತ ಮುಚ್ತೀವಿ ಡಿಸ್ಪ್ಲೇ ಹೊಡೆದತ್ತಲ್ಲ ಎಲ್ಲಿ ಬಿದ್ದು ಬಂದಿ ಒಳಗೆ ಹೋಗಿ ಬೀಳೋದೈತಿ ಎಲ್ಲಿ ಬಿದ್ದು ಬಂದಿವಿ ಟೆಂಪರ್ ಗ್ಲಾಸ್ ಹಾಕ್ಸಿರ್ಲಿಲ್ಲ ಒಳಗೆ ಹೋಗೋ ಲ್ಯಾಮಿನೇಷನ್ ಆಗತ್ತ ಅಲ್ಲ ಒಳಗ ತಿಂಡಿ ಬಿಟ್ಟತ್ತ ಇವತ್ತು ಒಳಗ ನೀನು ಥಂಡಿನ ಬಿಡ್ತತಿ ಅಲ್ಲ ಅಲ್ಲ ಇದು ಒಳಗ ಅಲ್ಲೆಲ್ಲ ಮತ್ತೆ ಹೊಟ್ಟಿ 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 ಪ್ರೇಮ ತಗೊಳಕ ಹಣಿ ಹಣಿ ಬಡ್ಕೊಂಡು ಓಡಿ ಹೊಂಟಾರ ಸಾವುಕಾರ ಪರಿಸ್ಥಿತಿ ಹಿಂಗಾಗೈತಿ ಪಾಪ ಶಪತ್ಗ ಮೋಟು ಪತ್ಲು ನೀವೇ ನಿಲ್ಲಿ ಶಪತ್ ಗೌಡ ಶಪಥ
ನಮಸ್ಕಾರ ಹಿರಿಯ ಕಲಾವಿದರಿಗೆ ನಮಸ್ಕಾರ ಸರ್. ಏನು ಸರ್ ನಿಮ್ಮ ಹೆಸರು, ನಿಮ್ಮ ಒಂದು ಪರಿಚಯ ಮಾಡಿಕೊಡ್ರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನವ್ರಿಗೆ ರೀ. ನಮ್ಮ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಅಂತ ಸರ್. ಆ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಕಲಾ ಪಯಣ, ನಿಮ್ಮ ಒಂದು ಕಲಾ ಪರಿಚಯನ ಮಾಡಿಕೊಡ್ರಿ ಹಿರಿಯರ. ಆಯ್ತು, ಒಳ್ಳೆಯದು. ನನ್ನ ಹೆಸರು ಬಾಬುಗೌಡ ಪಾಟೀಲ್ ಅಂತೇಳಿ, ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬನ್ನೂರು ಒಂದು ಹಳ್ಳಿಯಿಂದ ಬಂದವ್ರು ನೀವು ರೀ. ಒಂದು ಹಳ್ಳಿ, ಆದ್ರೆ ನಾಟಕ ವೃತ್ತಿ ಕಂಪ್ನಿಯಲ್ಲಿ ನಾವು ಬಾಬಣ್ಣ ಬನ್ನೂರು ಅಂತಾನೆ ಚಿರಪರಿಚಿತ ನೀವು ರೀ. ಈಗ ನಾನು ಇರೋದು ಬಿಜಾಪುರದಲ್ಲಿ ಇರ್ತೀವಿ. ಬಿಜಾಪುರ ಸಿಟಿ ಒಳಗೆ ಸುಮಾರು 20 ವರ್ಷ ಆಯ್ತು ಬಿಜಾಪುರಕ್ಕೆ ಮನೆ ಮಾಡ್ಕೊಂಡು ಅಲ್ಲೇ ಹೋಗ್ಕೊಂಡಿದ್ದೆ. ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಒಂದು ಕಲಾಕ್ಷೇತ್ರಕ್ಕೆ ಬಂದ್ರಿ? ಸುಮಾರು ಒಂದು 44-45 ವರ್ಷ ಆಯ್ತು. 45 ವರ್ಷ ರೀ. 45 ವರ್ಷದ ಹಿಂದ್ಗಡೆ ಅಂದ್ರೆ ನೀವು ಫುಲ್ ಸಣ್ಣ ವಯಸ್ಸಿನೊಳಗೆ ರಂಗಭೂಮಿಗೆ ಬಂದಿರಿ. ನೀವು ಫಸ್ಟಿಗೆ ಯಾವ್ಯಾವ ಪಾತ್ರಗಳನ್ನು ಮಾಡ್ತಿದ್ರಿ? ಫಸ್ಟಿಗೆ ವಯಸ್ಸಲ್ಲಿದ್ದಾಗ ಸಾಮಾನ್ಯವಾಗಿ ಹೀರೋ ಪಾತ್ರ, ಹಾಸ್ಯ ಪಾತ್ರ ಇದೆಲ್ಲ ಮಾಡ್ತಾ ಇದ್ದೆ. ಫಸ್ಟ್ ಕಡಪಟ್ಟಿ ಕಂಪ್ನಿ, ಅಲ್ಲಿಂದ ಚಿತ್ರಿ ಕಂಪ್ನಿ, ಅಲ್ಲಿಂದ ಮಂಡ್ಲಿಗೇರಿ ಕಂಪ್ನಿ, ತಾಳಿಕೋಟಿ ಕಂಪ್ನಿ, ಗುಡಿಗೇರಿ ಕಂಪ್ನಿ, ಈಗ ಹಲವಾರು ಕಂಪ್ನಿ. ಈಗ ಸದ್ಯ ಶ್ರೀ ಗುರು ಹಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮಿಟಿ ಕಂಪ್ನಿಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಸದ್ಯಕ್ಕೆ ರೀ. ಓಕೆ ರೀ ಹಿರಿಯರ, ನಿಮ್ಮ ಒಂದು ರಂಗಭೂಮಿ ಪಯಣ ನಮ್ಮ ಜೊತೆ ಚೆಂದಾಗಿ ಹಂಚ್ಕೊಂಡ್ರಿ. ನಿಮ್ಮ ಒಂದು ರಂಗಭೂಮಿ ಕಲಾಕ್ಷೇತ್ರ ಇನ್ನಷ್ಟು ಚೆಂದಾಗಿ ಇದ್ರೊಳಗೆ ಇನ್ನಷ್ಟು ಮುಂದುವರಿರಿ. ನಮಸ್ಕಾರ. ನಮಸ್ಕಾರ. ನಿಮ್ಮೊಟ್ಟು ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಸಹಾಯ ಸಹಕಾರ ಹಿಂಗೆ ಇರಲಿ.